ಗೆಳೆಯರೇ, ಇವತ್ತು ನಾವು ಟೆರಾಬಾಕ್ಸ್ ಆ್ಯಪ್ನಲ್ಲಿ ಸ್ಟೋರ್ ಮಾಡಿ ಇಟ್ಟಿರುವಂಥ ಫೈಲ್ಸ್ಗಳನ್ನ ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಅದು ವಿಡಿಯೋ ಇರ್ಬೋದು ಅಥವಾ ಫೋಟೋಸ್ ಇರ್ಬೋದು ಅಥವಾ ಆಡಿಯೋ ಫೈಲ್ ಇರ್ಬೋದು, ಯಾವುದೇ ಫೈಲ್ನ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಟೆರಾಬಾಕ್ಸ್ ಆ್ಯಪ್ನ ನಾನು ಓಪನ್ ಮಾಡಿ ತೋರಿಸ್ತೀನಿ, ಯಾವ ರೀತಿ ಪ್ರೊಸೆಸ್ ಇದೆ ಅಂತ ನೋಡೋಣ. ಇಲ್ಲಿ ಫೋಟೋಸ್ ಅಂತ ಏನು ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಫೋಟೋಸ್ ಅಂತ ಇಲ್ಲಿ ನಾವು ಸ್ಟೋರ್ ಮಾಡಿರುವಂಥ ಎಲ್ಲ ಫೋಟೋಸ್ಗಳು ಬರ್ತಾ ಇದೆ. ಆದರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಏನು ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಆವಾಗ ನೀವು ಡೌನ್ಲೋಡ್ ಮಾಡೋದಾದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಮೊದಲು ಮತ್ತೆ ಬ್ಯಾಕ್ ಬರೋಣ. ಬಂದ ನಂತರದಲ್ಲಿ ಇಲ್ಲಿ ಫೋಟೋಸ್ ಏನು ಫೋಲ್ಡರ್ ಇದೆ, ಈ ಫೋಲ್ಡರ್ನಲ್ಲಿ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಕೆಳಗಡೆ ಫೈಲ್ಸ್ ಅಂತ ಒಂದು ಆ್ಯಪ್ ಇದೆ ಸ್ನೇಹಿತರೆ, ಆ ಫೈಲ್ಸ್ ಇಲ್ಲಿದೆ ನೋಡಿ. ಈ ಒಂದು ಫೈಲ್ಸ್ ಆ್ಯಪ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಾವು ಸ್ಟೋರ್ ಮಾಡಿರುವಂಥ ಎಲ್ಲ ಫೈಲ್ಸ್ಗಳು ಇಲ್ಲಿ ಒಂದು ಕಡೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಒಂದೊಂದಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ್ಯಾವ ಫೋಟೋಸ್ಗಳನ್ನ ನೀವು ಡೌನ್ಲೋಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅವುಗಳನ್ನ ಇಲ್ಲಿ ಈ ಕಡೆಗೆ ಒಂದು ಸೆಲೆಕ್ಟ್ ಆಪ್ಷನ್ ಇರುತ್ತೆ. ಈ ಫೋಟೋನ ಮುಂದುಗಡೆ ಇಲ್ಲಿ ಈ ರೀತಿ ಒಂದು ರೌಂಡ್ ಸರ್ಕಲ್ ಟೈಪ್ ಇರುತ್ತೆ, ಅದರ ಮೇಲೆ ಒಂದೊಂದಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಒಂದು ಸರ್ಕಲ್ ಮೇಲೆ ನೀವು ಯಾವ್ಯಾವ ಡೌನ್ಲೋಡ್ ಮಾಡ್ತೀರಾ ಆ ಒಂದು ಫೈಲ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ಇಲ್ಲಿ ಕೆಳಗಡೆ ಒಂದು ಡೌನ್ಲೋಡ್ ಆಪ್ಷನ್ ಬರುತ್ತೆ ಸ್ನೇಹಿತರೆ, ಆ ಒಂದು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರದಲ್ಲಿ ಡೌನ್ಲೋಡ್ ಟು ಲೋಕಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಫೋನ್ ಡಿವೈಸ್ನಲ್ಲಿ ಅದು ಸೇವ್ ಆಗುತ್ತೆ. ಈ ರೀತಿ ನೀವು ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಿಮ್ಮ ಡೌನ್ಲೋಡ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಈ ಕಡೆ ಒಂದು ಡೌನ್ಲೋಡ್ ಆಪ್ಷನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಡೌನ್ಲೋಡ್ ಸ್ಟೇಟಸ್ನ ನೋಡಬಹುದು. ಈ ರೀತಿ ನೀವು ಟೆರಾಬಾಕ್ಸ್ ಆ್ಯಪ್ನಲ್ಲಿ ಯಾವುದೇ ಫೈಲ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು.